ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ನಿಮಗೆ ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿ ತೊಗೊಂಬಂದಿದ್ದೀನಿ. ವರ್ಕ್ ಫ್ರಮ್ ಹೋಮ್ ಬೇಸ್ಡ್ ಆಗಿರುತ್ತದೆ. ಇದರಲ್ಲಿ ನೀವು 10ನೇ ಕ್ಲಾಸ್ ಅಥವಾ 12ನೇ ಕ್ಲಾಸ್ ಪಾಸ್ ಆಗಿದ್ದೀರಾ, ಅಥವಾ ನೀವು ಇನ್ನೂ ಗ್ರ್ಯಾಜುಯೇಷನ್ಗೆ ಈಗ ತಾನೇ ಎಂಟ್ರಿ ಆಗ್ತಾ ಇದ್ದೀರಾ. ಸೊ ನೀವು ಮನೆ ಜವಾಬ್ದಾರಿಯನ್ನು ತಗೊಳ್ತಾ ಸ್ಟಡೀಸ್ನು ಬ್ಯಾಲೆನ್ಸ್ ಮಾಡ್ತಾ ವರ್ಕ್ ಮಾಡಬೇಕು ಅನ್ನೋ ಉದ್ದೇಶ ಆಯಿತು ಅಂದರೆ ಈ ವಿಡಿಯೋ ನಿಮಗಾಗಿ ಡೆಡಿಕೇಟ್ ಆಗಿರುತ್ತೆ. ಸೊ ನಿಮ್ಮ ಕರಿಯರ್ ಪ್ರಾರಂಭ ಮಾಡೋದಕ್ಕೆ ಇದೊಂದೊಳ್ಳೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದೇನು ಅಂತ ಅಂದರೆ ಎಚ್ ಆರ್ ಇಂಟರ್ನ್‌ಶಿಪ್ ಜಾಬ್ ಆಪರ್ಚುನಿಟಿ ಅಂಥದ್ದು. ಇದು ಇಂಟರ್ನ್‌ಶಿಪ್ ಅಂದರೆ ನಿಮಗೆ ಸಾಮಾನ್ಯವಾಗಿ ಪೇಯ್ಡ್ ಇರುತ್ತೆ, ಪೇಯ್ಡು ಸಹ ಬರುತ್ತೆ, ಅನ್‌ಪೇಯ್ಡು ಸಹ ಬರುತ್ತೆ. ಬಟ್ ಇದು ಒಂದು ಪೇಯ್ಡ್ ಇಂಟರ್ನ್‌ಶಿಪ್ ಅವಕಾಶ ವೀಕ್ಷಕರೇ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಸೊ ಜಾಬ್ ಡೀಟೇಲ್ಸ್ ಏನೇನಪ್ಪ ಅಂತಂದರೆ ಇದರಲ್ಲಿ ಫಸ್ಟ್ ಬರೋದು ನಿಮ್ಮ ರೋಲ್ ಯಾವುದು ಅಂತ. ಸೊ ನಿಮ್ಮ ರೋಲ್ ಬಂದು ಎಚ್ ಆರ್ ರಿಕ್ರೂಟರ್ ಇಂಟರ್ನ್‌ಶಿಪ್ ಅನ್ನೋದಾಗಿರುತ್ತದೆ. ಕಂಪ್ನಿ ಬಂದು ಲೀಡ್ ಇಂಡಿಯಾ ಕಂಪನಿ ಅನ್ನೋದಾಗಿರುತ್ತೆ. ಸೊ ಲೀಡ್ ಇಂಡಿಯಾ ಅನ್ನೋರು ಎಚ್ ಆರ್ ರಿಕ್ರೂಟರ್ ಇಂಟರ್ನ್‌ಶಿಪ್‌ಗಾಗಿ ಕಾಲಿಂಗನ್ನು ಕರೆದಿದ್ದಾರೆ. ಸೊ ಇದರಲ್ಲೇನು ಇರುತ್ತೆ ಅಂದರೆ ನಿಮಗೆ ಫುಲ್ ಟೈಮ್ ಜಾಬ್ ಆಪರ್ಚುನಿಟಿ ಇರುತ್ತೆ. ಟೈಮಿಂಗ್ಸ್ ಅನ್ನೋದೆಲ್ಲ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಇದೇನು ಕಂಪ್ಲೀಟಾಗಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ನೀವು ಯಾವುದೇ ರೀತಿ ಊರಿಗಾಗಲಿ ಅಥವಾ ಬೇರೆ ಆಫೀಸ್‌ಗಾಗಲಿ ಹೋಗುವಂಥದ್ದು ಇರಲ್ಲ. ನೀವು ಮನೆಯಲ್ಲೇ ನಿಮ್ಮ ಕಂಫರ್ಟಲ್ಲೇ ಕುತ್ಕೊಂಡು ದುಡಿಯುವಂಥ ಜಾಬ್ ಆಗಿರುತ್ತೆ. ಸೊ ಇದರಲ್ಲೇನು ಅಂದರೆ ಇಂಟರ್ನ್‌ಶಿಪ್ ಆಗಿರೋದ್ರಿಂದ ನಿಮ್ಗೆ ಸ್ಯಾಲ್ರಿ ಅಂತ ಕರೆಯಲ್ಲ. ಇಲ್ಲಿ ನಿಮ್ಮನ್ನು ಸ್ಟೈಫಂಡ್ ಅಂತ ಕೊಡ್ತಾರೆ. ಸೊ ಸ್ಯಾಲ್ರಿ ಕೊಡೋದಿಲ್ಲ, ಸ್ಟೈಫಂಡ್ ಅಂತ ಕೊಡ್ತಾರೆ. ಸ್ಟೈಫಂಡ್ ಬಂದು ನಿಮಗೆ ₹25,000 ಪ್ರತಿ ತಿಂಗಳು ಕೊಡುವಂಥದ್ದು. ಸೊ ಇದರಲ್ಲಿ ಏನೇನಪ್ಪ ಎಲಿಜಿಬಿಲಿಟಿ ಡೀಟೇಲ್ಸ್ ಅನ್ನೋದು ನಾವು ನೋಡೋದಾಯಿತು ಅಂದರೆ ನೀವು 12ನೇ ತರಗತಿ ಪಾಸ್ ಆಗಿರಬೇಕಾಗಿರುತ್ತೆ, ಅಥವಾ ಗ್ರ್ಯಾಜುಯೇಷನ್ ಅವರೂ ಎಲಿಜಿಬಲ್ ಇರ್ತಾರೆ. ಬಟ್ ಏನು ಅಂದರೆ ಮೇನ್ ಫೋಕಸ್ ಅಥವಾ ಮೇನ್ ಉದ್ದೇಶ ಇರುವಂಥದ್ದು 12ನೇ ತರಗತಿ ಪಾಸ್ ಆಗಿರುವಂಥವ್ರಿಗೆ ಸುವರ್ಣ ಅವಕಾಶ ಅನ್ನೋದೇ ಹೇಳ್ಕೊಬೋದು. ಅಥವಾ ಮನೇಲಿ ಕುಳಿತುಕೊಂಡಿರುವಂಥ ಹೌಸ್ ವೈಫ್‌ಗಳಾಗಿರಲಿ ಅಥವಾ ಸ್ಟೂಡೆಂಟ್ಸ್ ಆಗಿರಲಿ, ಎಲ್ರಿಗೂ ಒಂದು ಸುವರ್ಣ ಅವಕಾಶ ಅನ್ನೋದು ಹೇಳ್ಬೋದು. ಸೊ ಇದರಲ್ಲೇನು ಅಂತ ಅಂದರೆ ನಿಮಗೆ ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್‌ನಲ್ಲಿ ಉತ್ತಮ ಕೌಶಲ್ಯ ಇರಬೇಕು. ಅಂದರೆ ಮಾತುಗಾರಿಕೆ ಇರಬೇಕು. ಅಂದರೆ ಮ್ಯಾನೇಜ್ ಮಾಡುವಂಥ ಸ್ಕಿಲ್ಸ್ ಇರಬೇಕು ಕಮ್ಯುನಿಕೇಷನ್ಸಲ್ಲಿ. ಮತ್ತು ನಿಮಗೆ ಏನು ಅಂದರೆ ಈ ಎಚ್ ಆರ್ ರಿಕ್ರೂಟ್ಮೆಂಟ್ ಯಾವ್ಯಾವ ರೀತಿ ಆಗುತ್ತೆ, ಹೆಂಗೆಂಗಿರುತ್ತೆ ಪ್ರೊಸೆಸಸ್ ಎಲ್ಲ ಒಂದು ಅನುಭವ ಸಿಗುವಂಥದ್ದು ಈ ಜಾಬ್‌ನ ಮೂಲಕ. ಸೊ ಇದರಲ್ಲಿ ಏನೇನು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ ಅಂದರೆ ನಿಮಗೆ ಜಾಬ್ ಪೋರ್ಟಲ್ಸ್ ಇರುತ್ತೆ ಅಲ್ವಾ, ಅಥವಾ ಸೋಷಿಯಲ್ ಮೀಡಿಯಾ ಇರುತ್ತೆ ಅಲ್ವಾ, ಅಲ್ಲಿ ನೀವೇನು ಮಾಡಬೇಕು, ಅಭ್ಯರ್ಥಿಗಳನ್ನು ಹುಡುಕಬೇಕಾಗಿರುತ್ತೆ. ಅಂದರೆ ನೀವು ಹೈರ್ ಮಾಡ್ತಾ ಇರೋದ್ರಿಂದ ಎಚ್ ಆರ್ ಆಗಿ, ಸೊ ಅದ್ರ ರಿಗಾರ್ಡಿಂಗ್ ವರ್ಕ್ ಇರುವಂಥದ್ದು. ರೆಸ್ಯೂಮ್ಸ್ ಎಲ್ಲ ಕಳಿಸ್ತಾರೆ. ಆ ರೆಸ್ಯೂಮ್ಸ್‌ನ ಶಾರ್ಟ್ ಲಿಸ್ಟ್ ಮಾಡೋದಾಗಲಿ, ನಿಮ್ಮ ಕಂಪ್ನಿಗೆ ಬೇಕಾಗಿರುವಂಥ ಸ್ಕಿಲ್ಸ್ ಇಟ್ಕೊಂಡು ಆ ರೆಸ್ಯೂಮ್‌ನ ಶಾರ್ಟ್ ಲಿಸ್ಟ್ ಮಾಡೋದಾಗಲಿ, ಅಥವಾ ಇಂಟರ್ವ್ಯೂ ತೊಗೊಳ್ಳೋದಾಗಲಿ, ಇವೆಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಸೊ ಇದನ್ನು ಸ್ಕ್ರೀನಿಂಗ್ ಅನ್ನೋದು ಕರಿತೀವಿ ಇಂಟರ್ವ್ಯೂ ಪ್ರೊಸೆಸ್ಸಲ್ಲಿ. ಸೊ ಅವೆಲ್ಲ ನೀವು ಮಾಡೋದಾಗಿರುತ್ತೆ. ನೀವು ಮಾಡಿಬಿಟ್ಟು ನಿಮ್ಮ ಸೀನಿಯರ್ಸ್‌ಗೆ ಅದನ್ನು ಫಾರ್ವರ್ಡ್ ಮಾಡೋವಂಥದ್ದು ಆಗಿರುತ್ತೆ. ಮತ್ತು ಇನ್ನೊಂದೇನು ಕಲಿಬೋದಪ್ಪ ಅಂದರೆ ನಿಮಗೆ ಯಾವ ರೀತಿ ನಿಮ್ಮ ಎಚ್ ಆರ್ಸ್ ಇರ್ತಾರಲ್ಲ ಸೀನಿಯರ್ಸ್, ಅವರುಗಳ ಅನುಭವದ ಮೂಲಕ ನೀವು ಕಲಿಬೋದಾಗಿರುತ್ತೆ. ಮುಂದೆ ನೀವೇನಾದರೂ ಎಚ್ ಆರ್ ಫೀಲ್ಡ್‌ಗೆ ಹೋಗ್ತೀರಾ, ಅಥವಾ ಎಚ್ ಆರ್ ಫೀಲ್ಡ್ ಇಂಟ್ರೆಸ್ಟ್ ಬಂತು ಅಂದರೆ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ ಅಲ್ವಾ? ಈ ಎಕ್ಸ್ಪೀರಿಯನ್ಸ್ ಮೂಲಕ ನೀವು ಒಳ್ಳೊಳ್ಳೆ ಜಾಬ್‌ಗಳನ್ನು ತೊಗೊಬೋದಾಗಿರುತ್ತೆ. ಇದರಲ್ಲಿ ಇನ್ನೊಂದೇನಾಗಿರುತ್ತೆ ಅಂದರೆ ಯಾವ್ಯಾವ ರೀತಿ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾರೆ, ಅಥವಾ ಯಾವ್ಯಾವ ರೀತಿಯ ಪ್ರಕ್ರಿಯೆಗಳಿರ್ತವೆ ಈ ಎಚ್ ಆರ್ ಅಥವಾ ಒಂದು ಕೆಲಸಕ್ಕೆ ತೊಗೊಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುವಂಥದ್ದು. ಸೊ ಇದರಲ್ಲಿ ಬೆನಿಫಿಟ್ಸ್ ಏನಪ್ಪ ಕೊಡ್ತಾರೆ ಅಂದರೆ ನಿಮಗೆ ಆಗಲೇ ಹೇಳ್ದಂಗೆ ವೀಕ್ಷಕರೇ, 25,000 ಪ್ರತಿ ತಿಂಗಳು ಸ್ಟೈಫಂಡ್ ಅನ್ನೋದು ಕೊಡ್ತಾರೆ. ಇಂಟರ್ನ್‌ಶಿಪ್ ಸರ್ಟಿಫಿಕೇಟ್ ಕೊಡ್ತಾರೆ. ಈ ಇಂಟರ್ನ್‌ಶಿಪ್ ಸರ್ಟಿಫಿಕೇಟಿಂದ ನೀವು ಬೇರೆ ಎಲ್ಲಾದರೂ ಜಾಬ್ ಅಪ್ಲೈ ಮಾಡ್ತೀರಾ ಅಂದರೆ ಒಂದು ಪ್ಲಸ್ ಬೆನಿಫಿಟ್ ಆಗುತ್ತೆ. ಯಾಕಂದರೆ ನೀವು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಆಗಿರ್ತೀರ. ಅದ್ರ ಮೂಲಕ ನಿಮಗೆ ಇನ್ನು ಕೆಲಸ ಸಿಗುವ ಸಾಧ್ಯತೆಗಳು ತುಂಬ ಜಾಸ್ತಿನೇ ಇರುವಂಥದ್ದು. ಸೊ ಮತ್ತು ನಿಮಗೆ ಎಚ್ ಆರ್‌ಗಳು ಎಕ್ಸ್ಪೀರಿಯನ್ಸ್ ಇರೋರಾಗಲಿ ಅಥವಾ ಸೀನಿಯರ್ಸ್ ಇರ್ತಾರಲ್ಲ, ಅವ್ರ ಮೂಲಕ ರೆಫರಲ್ಸ್ ಕೂಡ ಸಿಗುವಂಥದ್ದು ನಿಮಗೆ. ಸೊ ಏನು ಅಂದರೆ ನೀವು ಈ ಕೆಲಸ ಬಿಡ್ತೀರ ಅಂದ್ರೂ ಆ ಎಚ್ ಆರ್‌ಗಳ ಮೂಲಕ ಬೇರೆ ಕೆಲಸಕ್ಕೆ ಕೂಡ ನೀವು ಆರಾಮಾಗಿ ಜಾಬ್ ಚೇಂಜ್ ಮಾಡ್ಬೋದಾಗಿರುತ್ತೆ. ಮತ್ತು ನಿಮ್ಗೆ ಇನ್ನೊಂದೇನು ಅಂದರೆ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಆಗಿರುತ್ತೆ ಇಲ್ಲಿ. ಯಾವುದೇ ರೀತಿ ಶಿಫ್ಟ್‌ಗಳ ಥರ ಇರೋದಿಲ್ಲ. ಮತ್ತು ನೀವು ಎಲ್ಲೂ ಹೋಗುವಂಥ ನೆಸೆಸಿಟಿ ಇರೋದಿಲ್ಲ. ಕೇವಲ ನೀವು ವರ್ಕ್ ಫ್ರಮ್ ಹೋಮಲ್ಲಿ ಕೊಟ್ಕೊಂಡು ನಿಮ್ಮ ಕೆಲಸ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಇದನ್ನು ಮಾಡುವಂಥದ್ದು. ಸೊ ಈ ಜಾಬ್ ಪ್ರೊಫೈಲ್‌ನ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ ಟೆಲಿಗ್ರಾಮ್ ಚಾನಲಲ್ಲಿ. ಆ ಚಾನಲ್‌ನ ವಿಸಿಟ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತದೆ.
ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಕಾಂಟೆಂಟ್ ಹಾಕ್ತಾ ಇರ್ತೀನಿ. ನಿಮ್ಮ ಫ್ರೆಂಡ್ಸ್‌ಗೂ ಸಹ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.